ಅಹಿಂಸೆ ಅನ್ನೋ ಪದಕ್ಕೆ ಅರ್ಥವನ್ನು ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಹೀಗೆ. ಈ ಬಹುತೇಕ ನಾವು ಉಪನ್ಯಾಸಗಳು ಭಾಷಣಗಳನ್ನು ಕೇಳಿದಾಗ ಎಲ್ಲರೂ ಹೇಳ್ತಾರೆ, ನೀವು ಹಿಂಸೆ ಮಾಡಬಾರ್ದು, ಅಹಿಂಸೆಯಲ್ಲೇ ಬದುಕಬೇಕು ಅಂತೇಳಿ. ಜನಗಳು ನಾವು ಅಂದ್ಕೊಂಡಿರೋದು ಏನು ಅಂದರೆ, ಹಿಂಸೆ ಅಂದರೆ ಏನೋ ಪ್ರಾಣಿಯನ್ನು ಕೊಲ್ಲುವುದು, ದೈಹಿಕವಾಗಿ ಹಿಂಸೆ ಮಾಡುವುದು, ನಾನ್ ವೆಜಿಟೇರಿಯನ್ ತಿನ್ನುವುದು, ಇದನ್ನು ಹಿಂಸೆ ಅಂದುಕೊಂಡಿದ್ದಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅಹಿಂಸೆ ಅನ್ನೋ ಪದಕ್ಕೆ ಒಂದು ವಿಭಿನ್ನವಾದ ಅರ್ಥವನ್ನು ಕೊಡ್ತಾನೆ ಗೀತೆಯಲ್ಲಿ. ಕೃಷ್ಣನ ಪ್ರಕಾರ ಅಹಿಂಸೆ ಅಂದರೆ ಯಾವುದು? ಇನ್ನೊಬ್ಬರು ತನಗೆ ಮಾಡಿದ್ದು ಯಾವುದು ಇಷ್ಟ ಆಗೋದಿಲ್ವೋ, ಅದು ಹಿಂಸೆ ಅನಿಸುತ್ತೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡಬಾರ್ದು. ಕೆಲವರಿಗೆ ಹೇಗೆ ಅಂದರೆ, ಇನ್ನೊಬ್ಬರು ತಮ್ಮ ಮೇಲೆ ಕೆಟ್ಟ ಭಾಷೆ ಉಪಯೋಗಿಸಿ ಮಾತಾಡಬಾರ್ದು ಅಂತ ಇರುತ್ತೆ. ಆದರೆ ಅವರು ಮಾತ್ರ ಮಾತಾಡ್ತಾರೆ ಬೇರೆಯವರಿಗೆ. ಇನ್ನೊಬ್ಬರು ತಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಬಾರ್ದು ಅಂತ ಇರ್ತದೆ, ಆದರೆ ಅವರು ಮಾತ್ರ ಎಲ್ಲರ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ನಮ್ಮನ್ನು ಏಕವಚನದಲ್ಲಿ ಮಾತಾಡಿಸಬಾರ್ದು, ನಮಗೆ ಬಹುವಚನದಲ್ಲಿ ಮಾತಾಡಿಸಿ ರೆಸ್ಪೆಕ್ಟ್ ಕೊಡಬೇಕು ಅಂತ ತುಂಬ ಆಸೆ, ಆದರೆ ಅವರು ಮಾತ್ರ ಎಲ್ಲರೂ ಏಕವಚನದಲ್ಲೇ ಮಾತಾಡಿಸ್ತಾರೆ. ಅದಲ್ಲ. ಕೃಷ್ಣ ಹೇಳಿದ್ದೇನು ಅಂದರೆ, ಅಹಿಂಸೆ ಅಂದರೆ ಇನ್ನೊಬ್ಬರು ಮಾಡುವುದು ನಿನಗೆ ಇಷ್ಟ ಆಗೋದಿಲ್ಲ ಅಂತಾದರೆ, ನಿನಗೆ ಹಿಂಸೆ ಆಗುತ್ತೆ ಅಂತಾದರೆ ಅದು ನೀನು ಅವರಿಗೆ ಮಾಡಬೇಡ. ಉದಾಹರಣೆಗೆ, ಇನ್ನೊಬ್ಬರು ಏಕವಚನದಲ್ಲಿ ಮಾತಾಡುವುದು ನಿನಗೆ ಇಷ್ಟ ಆಗೋದಿಲ್ಲ ಅಂತಾದರೆ, ಅದು ನಿನಗೆ ಹಿಂಸೆ ಆಗುತ್ತೆ ಅಂತಾದರೆ ನೀನು ಯಾರಿಗೂ ಏಕವಚನದಲ್ಲಿ ಮಾತಾಡಬೇಡ, ಎಲ್ಲರೂ ಬಹುವಚನದಲ್ಲಿ ಮಾತಾಡಿಸು. ಇನ್ನೊಬ್ಬರು ನಿನ್ನ ಮೇಲೆ ಕೆಟ್ಟ ಕೆಟ್ಟ ಶಬ್ದ ಉಪಯೋಗಿಸಿ ಮಾತಾಡ್ತಾರೆ, ಅದು ನಿನಗೆ ಇಷ್ಟ ಆಗೋದಿಲ್ಲ ಅಂತಾದರೆ, ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಮಾತಾಡೋದು ಇನ್ನೊಬ್ಬರು ಇಷ್ಟ ಇಲ್ಲ ಅಂದರೆ ನೀನು ಕೂಡ ಯಾರ ಮೇಲೂ ಅಶ್ಲೀಲ ಪದವನ್ನು ಉಪಯೋಗಿಸಿ ಮಾತಾಡಬೇಡ, ಅದು ಅಹಿಂಸೆ. ಇನ್ನೊಬ್ಬರು ನಿನ್ನನ್ನು ಅಗೌರವದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ, ಅದು ನಿನಗೆ ಇಷ್ಟ ಆಗೋದಿಲ್ಲ, ಹಿಂಸೆ ಆಗುತ್ತೆ ಅಂತಾದರೆ ನೀನು ಕೂಡ ಇನ್ನೊಬ್ಬರನ್ನು ಅಗೌರವದಲ್ಲಿ ನಡೆಸ್ಕೋಬಾರ್ದು, ಗೌರವದಲ್ಲಿ ನಡೆಸ್ಕೋಬೇಕು. ಅದು ಅಹಿಂಸೆ. ಅಂದರೆ ಯಾವುದು ಇನ್ನೊಬ್ಬರು ಮಾಡಿದ್ದು ನಮಗೆ ಇಷ್ಟ ಆಗೋದಿಲ್ವೋ, ಹಿಂಸೆ ಅನಿಸುತ್ತೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡದಲ್ಲೇ ಇದ್ದರೆ ಅದೇ ಅಹಿಂಸೆ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತುಂಬ ಚೆನ್ನಾಗಿ ಅಹಿಂಸೆಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ಅಹಿಂಸೆಯಿಂದ ಬದುಕೋಕ್ಕೆ ಪ್ರಯತ್ನ ಮಾಡೋಣ.